ಇಲ್ಲಿ ಬರೀ ಹಬ್ಬದು ಇಳಿದು 2 ಕೆಲಸ ಇಪ್ಪು ಮ್ಯಾಗ ಅಲ್ಲಿ ಬೈಕ್ ಬಿಡಂಗಿಲ್ಲ 4x4 ಎದಕ್ಕೆ ಬಿಡ್ತಾರ ಅನ್ನೋದು ಈಗ ತಿಳಿತೈತಿ. ಮುಂಜೆ ಎದ್ದು ಫೋಟೋ ಶೂಟ್ ಚಾಲು ಆಗೈತಿ. ಸೊ ಗುಡ್ ಮಾರ್ನಿಂಗ್ ಇವ್ರೇನು ಮತ್ತೊಂದು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡೀವ್ರಿ. ಎಲ್ಲಿದಿಂದ? ಶೃಂಗೇರಿದಿಂದ. ನಿನ್ನೆ ರಾತ್ರಿ ಎಷ್ಟಕ್ಕೆ ಬಂದೆವು? 10:30. ನಿನ್ನೆ ರಾತ್ರಿ 10:30 11ಕ್ಕೆ ಶೃಂಗೇರಿಗೆ ಬಂದೇವಿ. ಆ್ಯಂಡ್ ಅಲ್ಲಿಂದ ಬಂದು ಎಲ್ಲಿ ರೂಮೇ ಸಿಗಾಗ್ತಾ ಇರಲಿಲ್ಲ. ಅಂದ್ರೆ ಗುಡಿ ಟ್ರಸ್ಟ್ನಾಗೂ ಯಾವ ಇದ್ದಿದ್ದಿಲ್ಲ. ಮತ್ತು ಹೊರಗೆ ನೋಡ್ಬೇಕಾಯ್ತು, ಭಾಳೆಲ್ಲ ಎಕ್ಸ್ಪೆನ್ಸಿವ್ ಇದ್ದು. ಹಟ್ಟು ಮೀರಿ ಒಂದು ಬಜೆಟ್ ಫ್ರೆಂಡ್ಲಿ ಒಂದು ರೂಮ್ ಸಿಕ್ಕೈತಿ. ಆ್ಯಂಡ್ ಆ ರೂಮ್ನ್ಯಾಗ ಚೆಕ್-ಇನ್ ಮಾಡಿ ಇದ್ದು ಆರಾಮ್ಸೆ ರೆಸ್ಟ್ ಮಾಡಿ ಈಗ ಗುಡಿ ಕಡೆ ಹೊಂಟೇವಿ. ಹೋಗಿ ದರ್ಶನ ಅದು ಮಾಡೋಣಂತ. ದರ್ಶನ ಅದು ಮಾಡಿ ಬಂದು ನಾಷ್ಟ ಮಾಡಿ ಏನದ ಮುಂದಿನ ಪ್ಲ್ಯಾನ್ ಏನಂತಂದು ಹೇಳ್ತೇನಂತ. ಬೈಕ್ಗಳು ಪೂರ ಚೈನ್ ಡ್ರೈ ಆಗ್ಯಾವ. ಹೊಳ್ಳಿ ಚೈನ್ ಸ್ಪ್ರೇ ಮಾಡೋಕೆ ಅದಕ್ಕೆ ಇವು 4 ಬೈಕು ಇಲ್ಲೇ ಅದಾವು. ಈಗೇನು ಲಗೇಜ್ ಹಾಕೋದಿಲ್ಲ. ಇಲ್ಲೇ ಸನಿ ಗುಡಿ ಇತ್ತಲ್ಲ, ತೊಗೊಂಡು ಹೋಗೋನು, ವಾಪಸ್ ಬರೋನು, ಬಂದು ಕಿಶೋರ್ ಏನದ ಪ್ಯಾಕ್ ಮಾಡಿ ಮುಂದೆ ಹೋಗೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್. ಗುಡಿ ನೋಡ್ಕೊಂಡು ಮುಂದೆ ಇಲ್ಲಿ ಬಾಜುಕೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಐತೆ ಸಣ್ಣದು. ನಿನ್ನೆ ರಾತ್ರಿ ನೋಡಿದೇವ್ರಿ, ಅಷ್ಟು ಚಂದ ಏನು ಕಂಡಿದ್ದಿಲ್ಲ. ಅಲ್ಲಿ ಹೋಗೋಣ, ಮಲ್ಲಿ ದರ್ಶನ ಮಾಡ್ಕೊಂಬರು. ಸಿನಿಮ್ಯಾಟಿಕ್ ನೋಡ್ರಿ ನೀವು. ಗ್ಲಾಸ್ ಒಳಗೆ ಹೋಗಿ ಏನು ಮಾಡಿದ್ದೆ? ದೊಡ್ಡ ಸೆಲೆಬ್ರಿಟಿ. ನಮಸ್ಕಾರ. ಓಕೆ, ಶೃಂಗೇರಿಗೆ ಬಾಯ್ ಹೇಳೋ ಟೈಮ ಎಲ್ಲ ಮಾಡ್ಕೊಳಕ್ಕೆ 1:30 ಆಯ್ತು. ಮತ್ತು ದಿನಾಂತರೂ ಇಟ್ಟು ಡಿಲೇ ಆಗೋದೆ. ಆಫೀಷಿಯಲಿ ಹೆಸರು ಬೀಳ್ತೈತಿ. ಇನ್ನೊಂದು 2 ದಿನ ಏನ್ರಿ ಹಿಂಗೆ ಹೊಡೆದೇವು ಅಂದ್ರೆ ಆಫ್ಟರ್ನೂನ್ ರೈಡರ್ಸ್ ಅಂತ ಹೇಳಿ. ಲೆಟ್ಸ್ ಗೋ. ಹಿಂಗೆ ಹೋದ್ರೆ ಶಿವಮೊಗ್ಗ ಹರಿಹರಿಪುರ ಬರ್ತದೆ. ಶ್ರೀ ಆದಿಚುಂಚನಗಿರಿ ಮಹಾಸ್ಥಾನದ ಮಠ. ಖ್ಯಾತನ್ಮಕ್ಕಿ ಹಿಲ್ ಸ್ಟೇಷನ್ ಅನ್ನೋ ಜಾಗಕ್ಕೆ ಹೊಂಟೇವಿ. ಮೇ ಬಿ ಅಲ್ಲಿ ಬೈಕ್ ಎಲ್ಲ ಅಲಾವ್ ಇಲ್ಲ, ಜೀಪ್ ಅಲಾವ್ ಕಾಣ್ತೈತಿ. ಬೈಕ್ ಕೆಳಗೆ ಹಚ್ಚಿ ಜೀಪ್ ಪಾಯಿಂಟ್ದಿಂದ ಜೀಪ್ ಮಾಡಿಕೊಂಡು ಮ್ಯಾಗ ಹೋಗ್ಬೇಕಾಕೈತಿ. ಭಾರಿ ಮಸ್ತ್ ಅದ ರೀ ಇದು, ಭಾರಿ ಮಸ್ತ್. ಏನು ವೈಪ್ ಕೊಡತ್ತದ ಗೊತ್ತಿರದ ಅಲ್ಟಿಮೇಟ್. ನಮ್ಮ 5 ಗಾಡಿಗಳು ಭಾರಿ ಮಸ್ತ್ ಉಂಟಾವು. ಈ ಟೈಮಿಗೆ ಒಂದು ಸಣ್ಣಗೆ ಜಿಟಿ ಮಳೆ ಇತ್ತಂದ್ರೆ ಅಲ್ಟಿಮೇಟ್ ಇರ್ತೈತೆ. ಏನೋ ಕನ್ಸ್ಟ್ರಕ್ಷನ್ ನಡೆದೈತಿ. ರೋಡು ಅಗಲುವಿಕೆ. ಘಾಟ್ನಾಗ ಬೈಕ್ ಕುಡಿ ಮಜಾನೇ ಬೇರೆ. ಮಸ್ತ್ ಹೊಡ್ತಾವ್ರಿ ಬೈಕ್ಗಳು. ಇವು ದೊಡ್ಡ ಗಾಡಿಗಳೇನಾಯ್ತು ಸಿಕ್ಕೊಂಡಿರ್ತಾವೆ, ಘಾಟ್ನ ಸೌಕಾಸ ಹೊಡಿಯೋದಾಕೈತಿ. ಬೈಕ್ ಹಂಗಿಲ್ಲ, ತೆಳ್ಳಗಿರ್ತಾವೆ, ಎಲ್ಲಿ ಬೇಕಲ್ಲಿ ನುಗ್ಗಿಸಿ ತೆಗೆದು ಬಿಡೋದು. ಹೋ ಅಲ್ಟಿಮೇಟ್ ಇದ್ದದು, ಅಲ್ಟಿಮೇಟ್. ಓಹೋ ವಾ. ಈ ರೋಡಿಗೆ ಮೊದಲು ಅಡ್ಡಾಡೀನಿ, ಬಟ್ ನೈಟ್ ಟೈಮ್ನಾಗ ಟ್ರಾವೆಲ್ ಮಾಡಿದ್ದೆ. ಇದು ಸೆಕೆಂಡ್ ಟೈಮ್ ನಾ ಇಲ್ಲಿ ಬರೋದು. ಸೊ ಅದಕ್ಕೆ ಈ ಥರ ವ್ಯೂ ನನಗೆ ನೈಟ್ನಾಗ ಏನೂ ಕಂಡಿದ್ದಿಲ್ಲ. ಬಟ್ ಆ್ಯಕ್ಚುಲ್ ಆಗಿ ನೋಡ್ರಿ ಹೆಂಗದ. ನೋಡಮ್ ಖ್ಯಾತನ್ಮಕ್ಕಿಗೆ ಹೊಂಟೇವಲ್ಲ, ನಮ್ಗೆ ಅದ್ರಂಗೆ ಸಿಗ್ತೈತಿ. ಅಲ್ಲಿ ಹೋಗಿಂದ ಮಜಾನೇ ಮಜಾ. ಹಲೋ ಗಾಯ್ಸ್, ನನ್ನ ಹೆಸರು ವಿಶ್ವನಾಥ್. ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ವಿಡಿಯೋ ಮಾಡ್ತಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ? ಇವರು ಪ್ರದೀಪ್ ಅಂತ, ಇವ್ರು ಆಕಾಶ್ ಅಂತ. ದೊಡ್ಡ ಮಂದಿ ನಮಸ್ಕಾರ ರೀ. ಇದು ಸಣ್ಣ ಹುಡುಗ್ರಿ, ಈಗ ಹುಟ್ಟ್ಯದ್ರಿ. ಗೈಸ್ ಏನಾಗಿದೆ ಗೊತ್ತನ್ರಿ, ಅಲ್ಲಿಂದ ಬಂದೀವ್ರಿ, ಶೃಂಗೇರಿಯಿಂದ ಬಂದೀವಿ. ಇಲ್ಲಿ ಕಳಸ ಹೊಂಟಿದ್ವಿ. ಕಳಸ ಹೋಗಾಗ ಪ್ರದೀಪ್ ಅನ್ನೋದು ಗಾಡಿ
ಕುಂಡ್ ಹರಿಸೈತಿ ನೀರು ಬಿಡಿಸೈತಿ. ಅದಕ್ಕೆ 10 ನಿಮಿಷ ಟೈಮ್ ತೊಂದಾರ. ಫೋಟೋ ತೆಗಿಯಕ್ಕೆ ಅರ್ಧ ತಾಸು ಆತಿ. ಅರ್ಧ ತಾಸಿನ ಬರೀ ಫೋಟೋ. ಇದು ರೋಡ್ ಟ್ರಿಪ್ ಐತಿ. ಏನ್ ಮಾಡ್ಬೇಕು ನಾವು ಮ್ಯಾಕ್ಸಿಮಮ್ ಟೈಮ್ ರೋಡ್ನಾಗ ಇರ್ಬೇಕು. ಇದು ಎಲ್ಲಿ ನೋಡಕ್ ಹೊಂಟಿವಿ ನಾವು. ನೋಡ್ರಿ ಇಲ್ಲ ಶೂಟಿಂಗ್ ನೋಡ್ರಿ ಅಲ್ಲಿ ಅಭಯ ಇಲ್ಲಿ ನೋಡ್ರಿ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ವಿನಾಯಕ್ ದಂಡಾಪುರ ಮತ್ತು ಅವಿನಾಶ್ ಅವರು. ಇವತ್ತಿನ ದಿನ ನಮ್ಮ ಜೊತೆಗೆ ಒಬ್ಬ ಹಾಡುಗಾರ, ಒಬ್ಬ ಗೆಳೆಯ ಅಂತ ಅನ್ಸ್ಕೊಂಡಿರೋ ನಮ್ಮ ವಿಶ್ವನಾಥ್ ಬಾಗೇವಾಡಿಯವರು ಇವತ್ತು ನಮ್ಮ ಜೊತೆ ಪ್ರವಾಸಕ್ಕೆ ಚಿಕ್ಕಮಗಳೂರಿಗೆ ಬಂದಿದ್ದಾರೆ. ಅವನ ಸ್ವಾಗತಕ್ಕೆ ಗುಬ್ಬಿಗಳು ಸಹ ಚಿರಪಡಿಸುತ್ತಿವೆ. ಇವರೇ ವಿಶ್ವನಾಥ್ ಬಾಗೇವಾಡಿಯವರು. ಇವರು ಅತ್ಯುತ್ತಮ ಗಾಯಕರು, ಹೌದಾ, ಪ್ರತಿಭಾವಂತರು ಮತ್ತು ಒಳ್ಳೆಯ ಚಾಲಕರಾಗಿದ್ದು ನಮ್ಮ ಈ ಬೈಕ್ ಜರ್ನಿಯಲ್ಲಿ ಒಂದು ಅತ್ಯುತ್ತಮ ತಮ್ಮ ಕೊಡುಗೆಯನ್ನು ನೀಡಿ ನಮ್ಮ ಜೊತೆಗೆ ಭಾಗವಹಿಸಿ ಜೀವನದಲ್ಲಿ ಬಹಳ ಉನ್ನತಕ್ಕೆ ಏರುವ ತಮ್ಮ ಸಾಹಸವನ್ನು ದೃಢೀಕರಿಸಿದ್ದಾರೆ. ಅವರ ಮನದಲ್ಲಿ ನಮ್ಮ ಹೆಸರು ಎಂದೆಂದಿಗೂ ಚಿರಋಣಿ ಆದ ಕಾರಣ ಅವರು ನಮ್ಮ ಗೆಳೆಯ ಬಾಂಧವರ ಸಲುವಾಗಿ ತಮ್ಮ ಕಂಚಿನ ಕಂಠದಿಂದ ಒಂದೆರಡು ಪದವನ್ನು ನೀಡುತ್ತಿದ್ದಾರೆ. ಕೇಳಿ ಆನಂದಿಸಿ. ಕಿರಣ್ ಅವರ ವಿನಂತಿ ಮೇರೆಗೆ ಎಲ್ಲ ಗೆಳೆಯರ ಸಲುವಾಗಿ ಒಂದು ಹಾಡನ್ನು ಹಾಡುತ್ತಿದ್ದಾನೆ. ಕಣ್ಣಿನ ಕಡಲಲ್ಲಿ ಮುಳುಗಡೆಯಾಗಿದೆ ನಾನೇ ಬಿಟ್ಟ ದೋಣಿ, ನೆನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅವಳು ತುಂಬ ಮೌನಿ, ಮೊದಲಿನಿಂದ ಮೋಹಿಸುವೆನು ಮರಳಿ ಬಂದರೆ ಅವಳು, ನನಗೂ ಗೊತ್ತು ಅವಳು ಬರಳು ನನ್ನ ಸ್ವಪ್ನದಳು, ಹೃದಯದ ಗೋಡೆದೊಳಗಡೆ ಎಂದು ಅರಳದ ಹೂವಿನ ಬೆಳವಣಿಗೆ ಎಲ್ಲಿಗೋ ಹೊರಟು ಹೋಗಿದೆ ನಂಗೂ ತಿಳಿಯದೆ ನನ್ನಯ ಮಗುಳೊನಗೆ. ಮಸ್ತದು ಇದು. ವಾವ್, ವಾಟ್ ಅ ವ್ಯೂ ಮ್ಯಾನ್, ವಾಟ್ ಅ ವ್ಯೂ. ಭಾರಿ ಮಸ್ತ್ ಅದ ರೀ ಇದು, ಭಾರಿ ಮಸ್ತ್. ನಾವೀಗ ಡೀಪ್ ಫಾರೆಸ್ಟ್ ಒಳಗದೇವಿ. ಅಲ್ಲಿ ಸಣ್ಣ ಸಣ್ಣ ಫಾರೆಸ್ಟ್ ಒಳಗೆ ಸಣ್ಣ ಸಣ್ಣ ಹಳ್ಳಿ ಬರ್ತಾವಲ್ಲ, ಆ ಹಳ್ಳ್ಯಾಗ ಎಲ್ಲೇನಿಲ್ಲ ಅಂದ್ರೆ ಒಂದು 10-20 ಮನೆ ಇರ್ತಾವೆ. ಆ ಟೈಪಲ್ಲಿ ಇಲ್ಲಿ ಬರೀ ಹಬ್ಬದು ಇಳಿದು 2 ಕೆಲಸ ಇಪ್ಪು ಗಾಡಿ ಇರೋದೇ ಬುಚ್ಚೈತಿಲ್ಲ. ಹೆಂಗದ ನೋಡ್ರಿ ಇನ್ಕ್ಲೈನ್. ವಜ್ಜದ ಮರ ಅಂಕಲ್ ಕಾಣ್ತದೆ ಇದು. ಹೋಗಿ ಮ್ಯಾಗ ಹೋಗಿ ಹೊಳೆ ಬರುತ್ತಾನ. ಇದೇ ರೋಡ್ ಇಟೇ ಹೋಗ್ಬೇಕು ಟೊಕು ಕೋತೆ. ಬಾಕ್ಸಿಂದೇ ಒಂದು ಚಿಂತೆ ಮತ್ತೇನಿಲ್ಲ. ಇಲ್ಲ ಆರಾಮ್ಸೆ ಹೋಗ್ಬೋದು. ಅದ್ರ ಸಂಬಂಧ ಸಾವಕಾಶ ಹೋಗ್ಬೇಕು. ಮ್ಯಾಗಲ್ಲಿ ಬೈಕ್ ಬಿಡಂಗಿಲ್ಲ. 4x4 ಎದಕ್ಕೆ ಬಿಡ್ತಾರೆ ಅನ್ನೋದು ಈಗ ತಿಳಿತೈತಿ. ಯಾಕಂದ್ರೆ ರೋಡೇ ಹಂಗೆ ಇಲ್ಲೇ ಹಿಂಗದ, ಮ್ಯಾಗ ಹೋಗಿ ಹಂಗಿರ್ಬಾರ್ದು. ಮೊದಲು ಬಿಡ್ತಾರದು ಕೇಳಿದ್ದೆ ನಾ, ಬಟ್ ಈಗ ಬಿಡಂಗಿಲ್ಲ. ಅವ್ರದ್ದು ಗವರ್ನಮೆಂಟ್ ಕಡೆಯಿಂದ ಜೀಪ್ಗಳು ಇರ್ತಾವೆ, ಅದೇ ಜೀಪ್ನಾಗೆ ನಾವು ಹೋಗ್ಬೇಕಾಕೈತಿ. 14 ಕಿಲೋಮೀಟ್ರಕ್ಕೆ 34 ನಿಮಿಷ ತೋರಿಸ್ಲಾತೈತಿ. ಕ್ಯಾತನಮಕ್ಕಿ ಕೆಳಗದೇವ್ರಿ. ಕ್ಯಾತನಮಕ್ಕಿ ಇಲ್ಲಿಂದ ಇನ್ನು 2 ಕಿಲೋಮೀಟ್ರ್ ಮ್ಯಾಗ ಐತಿ. ಸೊ ಬೈಕ್ಗಳು ಏನದಾವಲ್ಲ ಎಲ್ಲ ಇಲ್ಲೇ ಪಾರ್ಕ್ ಮಾಡ್ಬೇಕು. ಆ್ಯಂಡ್ ಅಲ್ಲಿ ನಿಮಗೆ ಜೀಪ್ ಸಿಗ್ತಾವೆ. ಆ ಜೀಪ್ ತೊಗೊಂಡು ಮ್ಯಾಗ ಹೋಗ್ಬೇಕು. ಒಂದು ಜೀಪ್ ಬುಕ್ ಮಾಡೇವ್ರಿ ಈಗ. ನೋಡಿರಿ ಹೋಗೋಣತ್ತ. ಅಲ್ಲಿ ಹುಡುಗರೆಲ್ಲ ಹಿಂದ್ಕೊಂಡ್ರತ್ತಾರ. ನಾವಿಲ್ಲಿ ಮುಂದೆ ಕೊಡೋಣತ್ತ. ಮುಂದೆ ಕೂತಿಂದ ಕೂತ್ ಕೇಸಿರಿ ಹೋಗೋಣತ್ತ. ಚಲೋ ಜಸ್ಟ್ ಜೀಪ್ನಾಗ ಬಂದ್ಬಿಟ್ಟೇವ್ರಿ. ಇದರಲ್ಲಿ ರೈಡ್. ಇದು ಪೂರಾ ರೋಡೇ ಹಿಂಗೆ ಐತೇನ್ರಿ ಇದು? ಓಕೆ ಹಾಂ. ಬಟ್ ಮ್ಯಾಗ ಹೋಗಿ ಎಷ್ಟು ಕಿಲೋಮೀಟ್ರ್ ಆಕೈತ್ರಿ ಇದು? 3 ಕಿಲೋಮೀಟ್ರ್ ಇಲ್ಲಿಂದ. ಓಕೆ. ಚೆಕ್ ಪೋಸ್ಟ್ ತನಕ ಬೈಕ್ ಹೋಗುತ್ತಾ? ಓಕೆ, ಇಲ್ಲೇ ಚೆಕ್ ಪೋಸ್ಟು. ಶಿಕ್ಷಣ ನಡೆದ
600 ಇದಾವೆ 540. ಇಲ್ಲಿಂದ ಬೈಕ್ ಅಲೋ ಮಾಡಲ್ಲ ಮ್ಯಾಗೆ? ಬೈಕ್ ಅಲ್ವ ಎಲ್ಲ ಬಿಡೋದಿಲ್ಲ. 2 ವರ್ಷದಿಂದ ಸ್ಟಾರ್ಟ್ ಇದ್ದಂಗೆ ಇತ್ತು. ಹಿಂಗಿತ್ತು, ಇವಾಗ ಸ್ಟಾಪ್ ಮಾಡಿದ್ದಾರೆ ಸರ್. ಓಕೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಓಕೆ. ಎಲ್ಲಿ ಪರ್ ಹೆಡ್ 60 ರೂಪಾಯಿ. ಕಂಪ್ಲೀಟ್ ಹಿಂಗೆಲ್ಲ ಪೂರ ಎಲಿವೇಶನ್ ರೋಡೇ ಅದಾವು. ರೋಡ್ ನೋಡ್ರಿ ಇದು. ಇಲ್ಲಿ 4x4 ಗಾಡಿಗಳು ಹೋಗಂಗಿಲ್ಲ. ಇಲ್ಲಿ ಮುಂದೊಂದು ಗಾಡಿ ಬರೋದು ಒಳ್ಳೆ ಹಿಂದೆ ಹೊಂಟಿವ್ರಿ. ಇಲ್ಲೊಂದು ಗಾಡಿ ಅದು. ಓ ಅಲ್ಲಿ ಪೂರಾ ತಗ್ಗೆ ಐತ್ರಿ ಪೂರಾನೇ. ಅಲ್ಲಿದಿಂದ ನಡ್ಕೋತಿಲ್ ಮ್ಯಾಗ ಹೋಗ್ಬೇಕು. ಆ್ಯಂಡ್ ಅದ್ರ ನಡ್ಬರ್ಕ ಈ ಥರ ವ್ಯೂ ಸಿಕ್ಕರೆ ಜಸ್ಟ್ ಅಲ್ಟಿಮೇಟ್ ಅದು. ಓ ಅಲ್ಟಿಮೇಟ್ ಇದೆ, ಅಲ್ಟಿಮೇಟ್. ಏನು ವ್ಯೂ ಅದು ಇದು. ಅಲ್ಲೇನು ಕಾಣ್ತೈತಲ್ಲ ಮೇನ್ ಟಾಪ್, ಅದು ಬಿಟ್ರೆ ಇಲ್ಲಿದಿಂದ ಒಂದು ಜರ ಹೋದೆ ಅಂದ್ರೆ ಅಲ್ಲೊಂದು ಟಾಪ್ ಕಾಣ್ತೈತ್ರಿ. ಸೀದಾ ಅಲ್ಲಿ ಹೋಗೈತಿ. ಜೀಪ್ದಿಂದ ಬರೋದು ಒಂದು ಕ್ರೇಜಿ, ಆದ್ರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರೋದು ಇನ್ನೂ ಒಂದು ಕ್ರೇಜಿ. ಅವೆರಡು ಮುಗಿಸ್ಕೊಂಡು ಈ ಟಾಪಿಗೆ ಬರ್ತೀವಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್ ಇರ್ತೈತ್ರಿ. ಖರೇನೆ ಸಾಯ್ಕದು. ಎಲ್ಲೇ ನೋಡಿದ್ರು ನಿಮ್ಗೆ ಈ ಥರ ಮಸ್ತ್ ಮಸ್ತ್ ವ್ಯೂ ಕಾಣ್ತಾವೆ. ಕ್ಯಾತನ್ಮಕ್ಕಿ ಭಾರಿ ಮಸ್ತ್ ಅದ, ಭಾರಿ ಮಸ್ತ್. ಇಲ್ಲಿರೋ ವೈಬ್ ಅಲ್ಟಿಮೇಟ್ ಅದ, ಇಲ್ಲಿರೋ ವ್ಯೂ ಅಲ್ಟಿಮೇಟ್ ಅದ, ಇಲ್ಲಿ ಮಾಡೋ ನಾವು ಎಕ್ಸ್ಪೀರಿಯನ್ಸ್ನು ಅಲ್ಟಿಮೇಟ್ ಅದ. ಅಲ್ಲಿ ನೋಡ್ರಿ ಮಂದಿ ಎಷ್ಟು ಜಾಸ್ತಿ ಅದಾರಲ್ಲ, ಅಲ್ಲಿ ಫಾಗ್ ತುಂಬೈತಿ, ಮಂದಿನೇ ಕಾಣವಲ್ರಿ. ಈ ಥರ ವ್ಯೂ ಕಾಣ್ತೈತಿ. ಗೋಪುರನಾಗೂ ಬ್ಯಾಟ್ರಿನ ಕಮ್ಮಿ ಐತಿ. ಬರ್ಲೆ 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 ಹೋಲೆ ಹೋಲೆ ಹೋಲ್. ರೋಡ್ ನೋಡ್ರಿ ಬರೀ ಈಗ